ಈಗ ನಾವು ಪ್ರಾತಃ ಸಂಧ್ಯಾ ವಂದನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರಾತಃ ಸಂಧ್ಯಾ ವಂದನೆಗೂ ಸಾಯಂ ಸಂಧ್ಯಾ ವಂದನೆಗೂ ಕೆಲವು ಮುಖ್ಯವಾದ ಘಟ್ಟಗಳಲ್ಲಿ ಸ್ವಲ್ಪವೇ ವ್ಯತ್ಯಾಸ ಇರುವುದನ್ನು ಗಮನಿಸಿದರೆ ಎರಡೂ ಕಾಲದ ಸಂಧ್ಯಾ ವಂದನೆಯನ್ನು ಇದರ ಉಪಯೋಗದಿಂದ ತಾವೆಲ್ಲ ಮಾಡಬಹುದು. ಸಂಕಲ್ಪವನ್ನು ಮಾಡುವಾಗ ಪ್ರಾತಃ ಸಂಧ್ಯಾ ವಂದನಂಕರಿಷ್ಯೆ ಎನ್ನುವ ಜಾಗದಲ್ಲಿ ಸಾಯಂ ಸಂಧ್ಯಾ ವಂದನಂಕರಿಷ್ಯೆ ಅಂತ ಹೇಳಿ ನೀರನ್ನು ಬಿಡಬೇಕು. ಮಂತ್ರಾಚಮನವನ್ನು ಮಾಡುವಾಗ ಸೂರ್ಯಶ್ಚ ಮಾಮನ್ಯುಶ್ಚ ಅನ್ನೋ ಮಂತ್ರ ಇದೆ. ಅಲ್ಲಿ ಅಗ್ನಿಶ್ಚ ಮಾಮನ್ಯುಶ್ಚ ಮನ್ಯುಕೃತೇಭ್ಯ ಆ ಮಂತ್ರವನ್ನು ಹೇಳಿ ನಂತರ ಪಶ್ಚಿಮಕ್ಕೆ ತಿರುಗಬೇಕು. ಅದೇ ರೀತಿ ಅರ್ಘ್ಯ ಪ್ರದಾನ ಮಾಡುವಾಗ ಸಾಯಂಕಾಲದ ಹೊತ್ತು ಪಶ್ಚಿಮ ದಿಕ್ಕಿಗೆ ತಿರುಗಿ 3 ಬಾರಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಇದು ಒಂದು ಮುಖ್ಯವಾದಂತಹ ವ್ಯತ್ಯಾಸ ಪ್ರಾತಃ ಸಂಧ್ಯಾ ವಂದನೆ ಮತ್ತು ಸಾಯಂ ಸಂಧ್ಯಾ ವಂದನೆ ನಡುವೆ. ಉಪಸ್ಥಾನ ಮಂತ್ರದಲ್ಲಿ ಪಶ್ಚಿಮ ದಿಕ್ಕಿನಿಂದ ಆರಂಭವಾಗುತ್ತೆ. ಪಶ್ಚಿಮ ದಿಕ್ಕಿಗೆ ನಮಸ್ಕಾರವನ್ನು ಮಾಡಬೇಕು. ಇದು ಪ್ರಧಾನವಾದಂತಹ 1-2-3 ವ್ಯತ್ಯಾಸಗಳು. ಅದನ್ನು ತಾವೆಲ್ಲರೂ ಗಮನಿಸ್ತೀರಿ ಅಂತ ಹೇಳಿ ಭಿನ್ನ. ಎಲ್ಲರಿಗೂ ನಮಸ್ಕಾರ. ಉಪನಯನ ಒಂದು ಅಮೂಲ್ಯವಾದಂತಹ ಸಂಸ್ಕಾರ ಕರ್ಮ. ಇದರ ಮೂಲಕ ಸಂಧ್ಯಾ ವಂದನೆ ಆರಂಭವಾಗುತ್ತೆ. ಬಾಲ್ಯದಲ್ಲಿ ಉಪನಯನವಾಗಿ ಹಿರಿಯರಿಂದ ಕ್ರಮವಾಗಿ ಸಂಧ್ಯಾ ವಂದನೆ ಕಲಿತು ಪ್ರತಿನಿತ್ಯ ಮಾಡುವುದು ವಾಡಿಕೆ. ಸಂಧ್ಯಾ ವಂದನೆಯಲ್ಲಿ 3 ರೀತಿ ಇದೆ. ಒಂದು ಪ್ರಾತಃ ಸಂಧ್ಯಾ ವಂದನೆ, ಆಧ್ಯಾತ್ಮಿಕ ಸಂಧ್ಯಾ ವಂದನೆ ಮತ್ತು ಸಾಯಂ ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ 1000 ರೀತಿ ಎನ್ನುವಂತಹ ರೂಢಿ ಮಾತು ನಮ್ಮ ಗಮನಕ್ಕೆ ಬಂದಿರುತ್ತೆ. ನಾವು ಇಲ್ಲಿ ಪ್ರಸ್ತುತ ಮಾಡ್ತಾ ಇರೋದು ಯಜುರ್ವೇದೀಯ ಸಂಧ್ಯಾ ವಂದನೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡುವಂತಹ ಸಂಧ್ಯಾ ವಂದನೆ ಕ್ರಮದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ. ಆದರೆ ಮೂಲ ಉದ್ದೇಶ ಸಂಕಲ್ಪಗಳಲ್ಲಿ ಹೆಚ್ಚಿನ ಭಿನ್ನತೆ ಇರುವುದಿಲ್ಲ. ಸಂಧ್ಯಾಹೀನೋ ಶುಚಿರ್ನಿತ್ಯಂ ಅನರ್ಹ ಸರ್ವಕರ್ಮಸು ಯದನ್ಯತ್ ಕುರುತೆ ಕರ್ಮ ನತಸ್ಯ ಫಲಭಾಗವೇತ್ ಅಂತ. ಅಂದರೆ ಯಾರು ಶುಚಿರ್ಭೂತರಾಗಿ ಸಂಧ್ಯೆಯನ್ನು ಆಚರಿಸುವುದಿಲ್ಲವೋ ಅವರು ಯಾವ ಕರ್ಮಕ್ಕೂ ಕೂಡ ಅರ್ಹರಾಗುವುದಿಲ್ಲ ಅಂತ ಹೇಳಿ ಸಂಧ್ಯೆಯ ಮಹತ್ತನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ. ಸಂಧ್ಯಾ ವಂದನೆಯಲ್ಲಿ ಮುಖ್ಯವಾಗಿ 3 ಭಾಗ. ಅರ್ಘ್ಯ ಪ್ರದಾನದವರೆಗೆ 1 ಭಾಗ, ಮಧ್ಯಭಾಗದಲ್ಲಿ ಬರುವಂತಹ ಪ್ರಾಣಾಯಾಮ ಮತ್ತು ಗಾಯತ್ರಿ ಜಪ, ಕಡೆಯ ಭಾಗದಲ್ಲಿ ಬರುವಂತಹ ಉಪಸ್ಥಾನ ಮಂತ್ರಗಳಲ್ಲಿ ಸಂಧ್ಯಾದಿ ದೇವತೆಗಳಿಗೆ, ದಿಕ್ ದೇವತೆಗಳಿಗೆ ನಮಸ್ಕಾರವನ್ನು ಸಲ್ಲಿಸುವುದು. ದೂರದ ಪ್ರದೇಶದಲ್ಲಿರುವವರಿಗೆ ಸಂಧ್ಯಾ ವಂದನೆ ಮಾಡ ಬಯಸುವವರಿಗೆ ಅನುಕೂಲವಾಗಲಿ ಅಂತ ಹೇಳಿ ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಶೂನ್ಯ ಲಲಾಟದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬಾರದು. ಹಾಗಾಗಿ ತ್ರಿಪುಂಡ್ರವನ್ನು, ಬ್ರಹ್ಮಚಾರಿಗಳ ಗೋಪಿಚಂದನವನ್ನು ಅವರ ಅವಶ್ಯಂ ಪಿತರಾಚರೇತ್ ಅಂಥೇಳಿ ಅವರವರ ಮನೆಯ ಪದ್ಧತಿಯಂತೆ ಹಣೆಗೆ ಲಾಂಛನವನ್ನು ಧರಿಸಿ ಮೊದಲು ಶುಚಿರ್ಭೂತರಾಗಿ ನಂತರ ಸಂಧ್ಯಾ ವಂದನೆಯನ್ನು ಉಪಕ್ರಮ ಮಾಡಬೇಕು. ಪ್ರಾತಃ ಸಂಧ್ಯಾ ವಂದನೆಯನ್ನು ಪೂರ್ವ ದಿಕ್ಕಿಗೆ ಕುಳಿತು ಮಾಡುವುದು. ಸಾಯಂ ಸಂಧ್ಯಾ ವಂದನೆಯನ್ನು ಪೂರ್ವ ದಿಕ್ಕಿಗೆ ಕುಳಿತು ಮಾಡುವುದಾದರೂ ಕೂಡ ಅರ್ಘ್ಯ ಪ್ರದಾನ ಉಪಸ್ಥಾನ ಮಂತ್ರಗಳು ಪಶ್ಚಿಮ ದಿಕ್ಕಿಗೆ ಮಾಡಬೇಕಾಗಿದೆ. ಕೆಲವರು ಗಾಯತ್ರಿ ಜಪವನ್ನು ಕೂಡ ಸಾಯಂಕಾಲದ ಹೊತ್ತು ಪಶ್ಚಿಮ ದಿಕ್ಕಿಗೆ ಮಾಡುವುದು ರೂಢಿಯಲ್ಲಿದೆ. ಸಹೃದಯರು ಹಂಸಕ್ಷೀರ ನ್ಯಾಯವತ್ ಇದನ್ನು ಸ್ವೀಕಾರ ಮಾಡಬೇಕು. ಎಲ್ಲರಿಗೂ ಗಾಯತ್ರಿ ದೇವಿಯ ಅನುಗ್ರಹವಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವೀಗ ಸಂಧ್ಯಾ ವಂದನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾತಃ ಸಂಧ್ಯಾ ವಂದನೆ ಈಗ ನಾವು ಮಾಡ್ತಾ ಇರೋದು ಮೊದಲಿಗೆ ಆಚಮನವನ್ನು ಮಾಡಬೇಕು. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ,
ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಈಗ ಪ್ರಾಣಾಯಾಮವನ್ನು ಮಾಡಬೇಕು. ಓಂ ಭೂಃ, ಓಂ ಭುವಃ, ಓಂ ಗುಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ಸುವರೋಂ ಎಂದು ಬಲಗಿವಿಯನ್ನು ಮುಟ್ಟಿಕೊಳ್ಳಬೇಕು. ಸಂಕಲ್ಪವನ್ನು ಹೇಳಬೇಕು. ಎಡಗೈ ಮೇಲೆ ಬಲಗೈಯೇ, ಬಲಗಡೆ ಮಂಡಿ ಮೇಲೆ ಇಟ್ಕೊಳ್ಬೇಕು. ಮಮ ಮಮ ಉಪಾತ್ತ ಉಪಾತ್ತ ಸಮಸ್ತ ಸಮಸ್ತ ದುರಿತ ದುರಿತ ಕ್ಷಯದ್ವಾರ ಕ್ಷಯದ್ವಾರ ಶ್ರೀ ಶ್ರೀ ಪರಮೇಶ್ವರ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಪ್ರಾತಃ ಪ್ರಾತಃ ಸಂಧ್ಯಾವಂದನ ಸಂಧ್ಯಾವಂದನ ಕರ್ಮ ಕರಿಷ್ಯೆ. ಕರ್ಮ ಕರಿಷ್ಯೆ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಮತ್ತು ಮಾರ್ಜನೆ, ಎಡಗೈನಲ್ಲಿ ಉದ್ಧರಣೆಯಲ್ಲಿ ನೀರು ತುಂಬಿಕೊಂಡು ಬಲಗೈ ಹೆಬ್ಬೆಟ್ಟಿನಿಂದ ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಶ್ರೀ ಕೇಶವಾಯ ನಮಃ. ಆಪೋಹಿಷ್ಠ ಮಯೋ ಭುವಃ ತಾನವೋರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋವಶಿವತಮೋರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವಃ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ. ಮತ್ತೆ ಪ್ರಾಶನದ ಮಂತ್ರ. ನೀರನ್ನು ಹಾಕ್ಕೊಳ್ಬೇಕು ಕೈಗೆ. ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯಃ ಪಾಪೇಭ್ಯಃ ರಕ್ಷಂತಾಂ ಯದ್ರಾತ್ರ್ಯಾತ್ ಪಾಪಮಕಾರಿಷಂ ಮನಸಾ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ ರಾತ್ರಿಸ್ತದವಲುಂಪತು ಯತ್ಕಿಂಚ ದುರಿತಂ ಮಯಿ ಇದಮಹಂ ಮಾಮಮೃತಯೋನೌ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹಾ. ಕುಡಿಯಬೇಕು. ಮತ್ತು ಆಚಮನವನ್ನು ಮಾಡುವುದು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಈಗ ದ್ವಿತೀಯ ಮಾರ್ಜನೆ ಮಂತ್ರ. ಉದ್ಧರಣೆಯಲ್ಲಿ ನೀರು ತುಂಬ್ಕೋಬೇಕು. ಎಡಗೈನಲ್ಲಿ ಹಿಡ್ಕೊಂಡು ಬಲಗೈ ಹೆಬ್ಬೆಟ್ಟಿನಿಂದ ಪ್ರೋಕ್ಷಣೆ. ಓಂ ದಧಿಕ್ರಾವಣ್ಣಃ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನಃ ಮುಖಾಕರತೆ ಪ್ರಣ ಆಯೋಗುಂಷಿ ತಾರಿಷತೆ ಆಪೋಹಿಷ್ಠ ಮಯೋ ಭುವಃ ತಾನವೋರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋವಶಿವತಮೋರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವಃ ಯಸ್ಯ ಕ್ಷಯಾಯ ಜಿನ್ಮಥ ಆಪೋ ಜನಯಥಾಚನಃ. ಈಗ ಜಲಾಘ್ರಾಣ ಮಂತ್ರ. ಬಲಗೈಗೆ ನೀರು ಹಾಕ್ಕೊಂಡು ಮಂತ್ರವನ್ನು ಹೇಳಿ ಅದನ್ನು ಒಮ್ಮೆ ಮೂಸಿ ಅದನ್ನು ಆಮೇಲೆ ಚೆಲ್ಲಬೇಕು. ಓಂ ದ್ರುಪದಾದಿವೇನ್ ಮುಮುಚಾನಃ ಸ್ವಿನ್ನಸ್ನಾತ್ವಿ ಮಲಾದಿವ ಪೂತಂ ಪವಿತ್ರೇಣೈವಾಜ್ಯಂ ಆಪಶುಂಧಂತು ಮೈನಸಃ. ಆಚಮನವನ್ನು ಮಾಡಬೇಕು. ಕೇಶವಾಯ ನಾರಾಯಣಾಯ ಮಾಧವಾಯ ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಪ್ರಾತಃ ಪ್ರಾತಃ ಸಂಧ್ಯಾವಂದನ ಸಂಧ್ಯಾವಂದನ ಅರ್ಘ್ಯಪ್ರದಾನಂ ಅರ್ಘ್ಯಪ್ರದಾನಂ ಕರಿಷ್ಯೇ ಕರಿಷ್ಯೆ ಎಂದು ನೀರು ಬಿಡಬೇಕು. ಎದ್ದು ನಿಂತು ಪೂರ್ವಕ್ಕೆ ಮುಖ ಮಾಡಿಕೊಂಡು ಅರ್ಘ್ಯವನ್ನು ಕೊಡುವುದು. 3 ಸಲ ಅರ್ಘ್ಯವನ್ನು ಕೊಡಬೇಕು. 3 ಬಾರಿ ಅರ್ಘ್ಯ ಪ್ರದಾನವನ್ನು ಮಾಡುವುದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಉದ್ಧರಣೆಯಲ್ಲಿ ನೀರು ತುಂಬಿಕೊಂಡು ಎಡಗೈನಲ್ಲಿ ಇಟ್ಕೋಬೇಕು. ಬಲಗೈ ಹೆಬ್ಬೆಟ್ಟಿನಿಂದ ಓಂ ಉತ್ತಿಷ್ಠ ದೇವಿ ಗಂತವ್ಯಂ ಪುನರಾಗಮನಾಯ ಚ ಪ್ರಸೀದ ದೇವಿ ತುಷ್ಟಾತ್ಮ ಪ್ರವಿಶ್ಯ ಹೃದಯಂ ಮಮ ತೇಜೋಸಿ ತೇಜೋಮಯಿ ದೇಹಿ ವರ್ಚೋಸಿ ವರ್ಚೋಮಯಿ ದೇಹಿ ಮೈಮಃ ಮಯ್ಯಶಃ ಮಯೀಂದ್ರಿಯಂ ವೀರ್ಯಂ ಆದಿತ್ಯಾಯ ನಮಃ ಅಸಾವಾದಿತ್ಯೋ ಬ್ರಹ್ಮ ಎಂದು ನೀರನ್ನು ಕೆಳಗೆ ಬಿಡಬೇಕು. ಮತ್ತೆ ಮಾಮೂಲಿನಂತೆ ಕುಳಿತುಕೊಳ್ಳಬೇಕು. ಆಚಮನವನ್ನು ಮಾಡುವುದು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಸಂಧ್ಯಾಂ ತರ್ಪಯಾಮಿ, ಸಾವಿತ್ರೀಂ ತರ್ಪಯಾಮಿ, ಗಾಯತ್ರೀಂ ತರ್ಪಯಾಮಿ, ಸರಸ್ವತೀಂ ತರ್ಪಯಾಮಿ, ನಮೃಚೀಂ ತರ್ಪಯಾಮಿ. ಆಚಮನ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಓಂ ಭೂಃ ಓಂ ಭುವಃ ಓಂ ಗುಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಮಲಗಿವೆಯನ್ನು ಮುಟ್ಟಿಕೊಳ್ಳಬೇಕು. ಒಂದು ದಾರವನ್ನು ಅಂಗವಸ್ತ್ರದಿಂದ ತೆಗೆದುಕೊಳ್ಳುವುದು. ಓಂ ಆಸನ ಮಂತ್ರಸ್ಯ ಪೃಥಿವ್ಯಾ ಮೇರು ಪೃಷ್ಠರ್ಷಿ ಸುತಲಾಂ ಛಂದಃ ಕೂರ್ಮೋ ದೇವತಾ ಆಸನಾರ್ಥೆ ಜಪೆ ವಿನಿಯೋಗಃ. ಪೃಥ್ವಿತ್ವಯ ಧೃತಾಲೋಕ ದೇವೀ ತ್ವಂ ವಿಷ್ಣುನಾ ಧೃತ ತ್ವಂಚ ಧಾರಯಮಾನ್ ದೇವಿ ಪವಿತ್ರಂ ಕುರುಚಾಸನಂ ಅತಿತೀಕ್ಷ್ಣ ಮಹಾಕಾಯ ಕಲ್ಪಾಂತ ದಹನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ದಾತುಮರ್ಹಸಿ. ಶ್ರೀ ಅನಂತಪದ್ಮಾಸನಾಯ ನಮಃ. ಓಂ ಭಟ್ ಸ್ವಾಹ. ಅಪಕ್ರಾಮತ ಭೂತಾದ್ಯಾಃ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಂ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಪ್ರಣವಸ್ಯ ಪರಬ್ರಹ್ಮರ್ಷಿಃ ದೇವಿ ಗಾಯತ್ರಿ ಛಂದಃ ಪರಮಾತ್ಮ ನಾರಾಯಣೋ ದೇವತಾ ಭೂರಾದೀನಾಂ ಸಪ್ತಾನಾಂ ಅತ್ರಿಭೃಗು ಕುತ್ಸವಸಿಷ್ಠ ಗೌತಮ ಕಶ್ಯಪ ಆಂಗೀರಸ ಋಷಯಃ ಗಾಯತೃಷ್ಟುಪ್ ಅನುಷ್ಟುಪ್ ಬೃಹತಿ ಪಂಕ್ತಿ ತೃಷ್ಟುಪ್ ಜಗತಿ ಛಂದಾಂಸಿ ಅಗ್ನಿರ್ವಾಯು ಸವಿತೃ ವರುಣ ವಿಶ್ವೇ ದೇವ ದೇವತಾ ಓಮಾಪಃ ಜ್ಯೋತಿರಿತಿ ಮಂತ್ರಸ್ಯ ಪರಬ್ರಹ್ಮ ಋಷಿಃ ದೇವಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಮಾಪಃ ಅಂಗುಷ್ಠಾಭ್ಯಾಂ ನಮಃ ಜ್ಯೋತಿಃ ತರ್ಜನೀಭ್ಯಾಂ ನಮಃ ರಸಃ ಮಧ್ಯಮಾಭ್ಯಾಂ ನಮಃ ಅಮೃತಂ ಅನಾಮಿಕಾಭ್ಯಾಂ ನಮಃ ಬ್ರಹ್ಮ ಕನಿಷ್ಠಿಕಾಭ್ಯಾಂ ನಮಃ ಭೂರ್ಭುವಸ್ವರೋಂ ಕರತಲಕರಪೃಷ್ಠಾಭ್ಯಾಂ ನಮಃ. ಓಮಾಪಃ ಹೃದಯಾಯ ನಮಃ ಜ್ಯೋತಿಃ ಶಿರಸೇ ಸ್ವಾಹ ರಸಃ ಶಿಖಾಯೈ ವಷಟ್ ಅಮೃತಂ ಕವಚಾಯುಹಂ ಬ್ರಹ್ಮ ನೇತ್ರತ್ರಯಾಯ ವೌಷಟ್ ಭೂರ್ಭುವಸ್ವರೋಂ ಅಸ್ತ್ರಾಯ ವಟ್ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ. ಧ್ಯಾನಂ ಹೃದಯಕಮಲಮಧ್ಯೆ ದೀಪವದ್ವೇದಸಾರಂ ಪ್ರಣವಮಯಮತರ್ಕ್ಯಂ ಯೋಗಿಹೃಧ್ಯಾನಗಮ್ಯಂ
ಹರಿಗುರು ಶಿವಯೋಗಂ ಸರ್ವಭೂತಸ್ತಮೇಕಂ ಸಕೃತಪಿ ಮನಸಾ ಮಾಂ ಧ್ಯಾಯೇತ್ ಯಸ್ಸಮುಕ್ತಃ ಪದ್ಮಂಚ ಸುರಭಿಂಚೈವ ಯೋನಿಂಚೈವ ವರಾಹಕೌ ಆತ್ಮಾನಂ ವ್ಯಾಪಕಂ ತತ್ವಂ ಪ್ರಣವೇ ಸಪ್ತಮುದ್ರಿಕಾಃ. ಪ್ರಾಣಾಯಾಮವನ್ನು ಮಾಡಬೇಕು. ದಶಪ್ರಾಣಾಯಾಮ ಅಂತ ಹೇಳಿದೆ. ಇಲ್ಲಿ ನಾವು 2 ಪ್ರಾಣಾಯಾಮವನ್ನು ಮಾಡಿ ತೋರಿಸ್ತೀವಿ. ಅದರಂತೆ ನೀವು 10 ಪ್ರಾಣಾಯಾಮವನ್ನು ಪ್ರತಿ ಸಂಧ್ಯಾ ವಂದನೆಯಲ್ಲೂ ಮಾಡಬೇಕು. ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ಸುವರೋಂ. ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ಸುವರೋಂ. ಈ ರೀತಿ ದಶಪ್ರಾಣಾಯಾಮವನ್ನು ಮಾಡಬೇಕು. ನಂತರ ಆಯಾತ್ಯುತಿ ಮಂತ್ರಸ್ಯ ವಾಮದೇವರ್ಷಿ ಗಾಯತ್ರಿ ಛಂದಃ ಗಾಯತ್ರಿ ಆವಾಹನೆ ಜಪೇ ವಿನಿಯೋಗಃ. ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರೀಂ ಛಂದಸಾಂ ಮಾತೇತಂ ಬ್ರಹ್ಮ ದುಷಸ್ವ ಮೇ ಯದನ್ಹಾತ್ ಕುರುತೆ ಪಾಪಂ ತದನ್ಹಾತ್ ಪ್ರತಿಮುಚ್ಯತೆ ಯದ್ರಾತ್ರ್ಯಾತ್ ಕುರುತೆ ಪಾಪಂ ತದ್ರಾತ್ರ್ಯಾತ್ ಪ್ರತಿಮುಚ್ಯತೆ. ಸರ್ವವರ್ಣೇ ಮಹಾದೇವಿ ಸಂಧ್ಯಾ ವಿದ್ಯೆ ಸರಸ್ವತಿ ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ದೇವಾನಾಂ ಧಾಮನಾಮಾಸಿ ವಿಶ್ವಮಸಿ ವಿಶ್ವಾಯುಃ ಸರ್ವಮಸಿ ಸರ್ವಾಯುಃ ಅಭಿಭೂರೋಂ. ಗಾಯತ್ರೀಮಾವಾಹಯಾಮಿ ಸಾವಿತ್ರೀಮಾವಾಹಯಾಮಿ ಸರಸ್ವತೀಮಾವಾಹಯಾಮಿ ಛಂದರ್ಷೀನಾವಾಹಯಾಮಿ ಶ್ರಿಯಮಾವಾಹಯಾಮಿ ಬಲಮಾವಾಹಯಾಮಿ. ಗಾಯತ್ರಿಯ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದಕ್ ಪರಮಾತ್ಮ ಸವಿತಾ ದೇವತಾ ಪ್ರಥಮಪಾದಸ್ಯ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದಕ್ ಪರಮಾತ್ಮ ಬ್ರಹ್ಮ ದೇವತಾ ದ್ವಿತೀಯಪಾದಸ್ಯ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದಕ್ ಪರಮಾತ್ಮ ವಿಷ್ಣುರ್ದೇವತಾ ತೃತೀಯಪಾದಸ್ಯ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದಕ್ ಪರಮಾತ್ಮ ರುದ್ರೋ ದೇವತಾ ಅಗ್ನಿರ್ಮುಖಂ ಬ್ರಹ್ಮ ಶಿರಃ ವಿಷ್ಣುರ್ಹೃದಯಂ ರುದ್ರಃ ಕವಚಂ ಮಮ ಸಮಸ್ತ ಪಾಪಕ್ಷಯಾರ್ಥೆ ಗಾಯತ್ರಿ ಪ್ರೀತ್ಯರ್ಥೆ ಗಾಯತ್ರಿ ಜಪೆ ವಿನಿಯೋಗಃ. ತತ್ಸವಿತೃತಿ ಬೀಜಂ ಬಲಗಡೆಯಿಂದ ಧಿಯ ಇತಿ ಶಕ್ತಿ ಪ್ರಚೋದಯಾದಿತಿ ಕೀಲಕಂ ಬ್ರಹ್ಮ ಬೀಜಂ ಮಾಯಾಶಕ್ತಿ ಜೀವೋ ಬೀಜಂ ಬುದ್ಧಿಶಕ್ತಿ ಉದಾನೋ ಬೀಜಂ ಸುಷುಮ್ನಾ ನಾಡಿ ಸರಸ್ವತೀ ಶಕ್ತಿ. ಓಂ ತತ್ಸವಿತುಃ ಬ್ರಹ್ಮಾತ್ಮನೆ ಅಂಗುಷ್ಟಿಕಾಭ್ಯಾಂ ನಮಃ ವರೆಣ್ಯ ವಿಷ್ಣುವಾತ್ಮನೆ ತರ್ಜನೀಭ್ಯಾಂ ನಮಃ ಭರ್ಗೋದೇವಸ್ಯ ಜ್ಞಾನಾತ್ಮನೆ ಮಧ್ಯಮಾಭ್ಯಾಂ ನಮಃ ಧೀಮಹಿ ವಹ್ನಿಯಾತ್ಮನೆ ಅನಾಮಿಕಾಭ್ಯಾಂ ನಮಃ ಧಿಯೋ ಯೋ ನಃ ಜ್ಞಾನಾತ್ಮನೆ ಕನಿಷ್ಠಿಕಾಭ್ಯಾಂ ನಮಃ ಪ್ರಚೋದಯಾತ್ ಸರ್ವಾತ್ಮನೆ ಕರತಲ ಕರಪೃಷ್ಠಾಭ್ಯಾಂ ನಮಃ ತತ್ಸವಿತುಃ ಆನಂದಾತ್ಮನೆ ಹೃದಯಾಯ ನಮಃ ವರೆಣ್ಯ ವಿಷ್ಣುವಾತ್ಮನೆ ಶಿರಸೇ ಸ್ವಾಹ ಭರ್ಗೋದೇವಸ್ಯ ಜ್ಞಾನಾತ್ಮನೆ ಶಿಖಾಯೈ ವಷಟ್ ಧೀಮಹಿ ವಹ್ನಿಯಾತ್ಮನೆ ಕವಚಾಯುಹಂ ಧಿಯೋ ಯೋ ನಃ ಜ್ಞಾನಾತ್ಮನೆ ನೇತ್ರತ್ರಯಾಯ ವೌಷಟ್ ಪ್ರಚೋದಯಾತ್ ಸರ್ವಾತ್ಮನೆ ಅಸ್ತ್ರಾಯ ವಟ್ ಭೂರ್ಭುವಸ್ಸುವರೋಮಿತಿ ದಿಗ್ಬಂಧಃ. ಧ್ಯಾನಂ ಮುಕ್ತಾವಿದ್ರುಮ ಹೇಮನೀಲ ಧವಳ ಛಾಯೈಃ ಮುಖೈಃ ರೇಕ್ಷ್ಣೈಃ ಯುಕ್ತಾಮಿಂದು ಕಲಾನಿಬದ್ಧ ರತ್ನಮುಕುಟಾಂ ತತ್ವಾರ್ಥ ವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಅಂಕುಶಕಶಾಂ ಶುಭ್ರಂ ಕಪಾಲಂ ಗುಣಂ ಶಂಖಂಚಕ್ರ ಅದಾರವಿಂದ ಯುಗಳಂ ಹಸ್ತೈಃ ವಹಂತೀಂ ಭಜೆ ಸುಮುಖಂ ಸಂಪುಟಂಚೈವ ವಿತತಂ ವಿಸ್ತೃತಂ ತಥಾ ದ್ವಿಮುಖಂ
ತ್ರಿಮುಖಂಚೈವ ಚತುಃ ಪಂಚಮುಖಂ ತತ ಷಣ್ಮುಖೋ ಅಧೋಮುಖಂಚೈವ ವ್ಯಾಪಕಾನ್ ಅಂಜಲಿಕಂ ತಥ ಶಕಟಂ ಯಮಪಾಶಂಚ ಗ್ರತೀಥಂ ಚೋನ್ಮುಖೋನ್ಮುಖಂ ಪ್ರಲಂಬ ಮುಷ್ಟಿಕಂಚೈವ ಮತ್ಸ್ಯಕೂರ್ಮ ವರಾಹಕೌ ಸಿಂಹಾಕ್ರಾಂತಂ ಮಹಾಕ್ರಾಂತಂ ಮುದ್ಗರಂ ಪಲ್ಲವಂ ತಥಾ ಏತೆ ಮುದ್ರಾಃ ಚತುರ್ವಿಂಶಾಃ ಗಾಯತ್ರಿಯ ಸುಪ್ರತಿಷ್ಠಿತಾಃ. ಬ್ರಹ್ಮಗಂಟನ್ನು ಹಿಡಿದುಕೊಂಡು ಬಲಗೈ ತೋರುಬೆರಳು ಮತ್ತು ಹೆಬ್ಬೆರಳಿನ ಮಧ್ಯೆ ಬ್ರಹ್ಮಗಂಟನ್ನು ಹಿಡಿದುಕೊಂಡು ಗಾಯತ್ರಿ ಜಪವನ್ನು ಮಾಡಬೇಕು. ಅಂಗವಸ್ತ್ರದ ಒಳಗಡೆ ಬಲಗೈ ಇರಬೇಕು. ಸಾಮಾನ್ಯವಾಗಿ 108 ಅಥವಾ 32 ಗಾಯತ್ರಿ ಜಪವನ್ನಾದರೂ ಮಾಡಬೇಕು. ಇಲ್ಲಿ ನಾವು ಈಗ 3 ಸಲ ಗಾಯತ್ರಿ ಜಪವನ್ನು ಮಾಡ್ತೀವಿ. ನೀವು ಅದೇ ರೀತಿ ಮುಂದುವರಿಸಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅದನ್ನು ಬ್ರಹ್ಮಗಂಟದ ಕಣ್ಣು ಒತ್ತುಕೊಳ್ಳೋದು. ಓಂ ತತ್ಸವಿತುಃ ಆನಂದಾತ್ಮನೆ ಹೃದಯಾಯ ನಮಃ ವರೇಣ್ಯ ವಿಷ್ಣುವಾತ್ಮನೆ ಶಿರಸೇ ಸ್ವಾಹ ಭರ್ಗೋದೇವಸ್ಯ ಜ್ಞಾನಾತ್ಮನೆ ಶಿಖಾಯೇ ವಷಟ್ ಧೀಮಹಿ ಮನ್ಯಾತ್ಮನೆ ಕವಚಾಯುಹಂ ಧಿಯೋ ಯೋ ನಃ ಜ್ಞಾನಾತ್ಮನೆ ನೇತ್ರತ್ರಯಾಯ ವೌಷಟ್ ಪ್ರಚೋದಯಾತ್ ಸರ್ವಾತ್ಮನೆ ಅಸ್ತ್ರಾಯ ಭಟ್ ಭೂರ್ಭುವಸ್ವರೋಮಿತಿ ದಿಗ್ವಿಮೋಕಃ. ಇದನ್ನು ಅಪ್ರದಕ್ಷಿಣೆಯಾಗಿ ಅಂದರೆ ಆಂಟಿ ಕ್ಲಾಕ್ ವೈಸ್ ಆಗಿ ದಿಗ್ವಿಮೋಕಃ ಎಂದು ಮಾಡಬೇಕು. ಸುರಭಿ ಜ್ಞಾನ ಚಕ್ರಂಚ ಮತ್ಸ್ಯಕೂರ್ಮ ಅಥ ಪಂಕಜಂ ಲಿಂಗಂ ನಿರ್ಯಾಣಿಕಂಚೈವ ಗಾಯತ್ರಿಯ ಉತ್ತರ ಮುದ್ರಿಕಾ. ಪ್ರಾಣಾಯಾಮವನ್ನು ಮಾಡುವುದು. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಪ್ರಾತಃ ಸಂಧ್ಯೋಪಸ್ಥಾನಂ ಕರಿಷ್ಯೆ ಎಂದು ಹೇಳಿ ಒಂದು ಉದ್ಧರಣೆ ನೀರನ್ನು ಬಿಡುವುದು. ಈಗ ಎದ್ದು ನಿಂತು ಸಂಧ್ಯಾದೇವತೆಗಳಿಗೆ ದಿಕ್ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಪ್ರಾತಃ ಸಂಧ್ಯಾ ವಂದನೆಯಲ್ಲಿ ಪೂರ್ವ ದಿಕ್ಕಿನಿಂದ ಆರಂಭ ಮಾಡಬೇಕು. ಉತ್ತಮೇ ಶಿಖರೇ ಜಾತೆ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋಭ್ಯನುಜ್ಞಾತ ಗಚ್ಚ ದೇವಿ ಯಥಾಸುಖಂ ಮಿತ್ರಸ್ಯ ಚರ್ಷಣೇ ಧೃತಃ ಶ್ರವೋ ದೇವಸ್ಯ ಸಾನಸಿಂ ಸತ್ಯಂ ಚಿತ್ರಶ್ರವಶ್ರಮಂ ಮಿತ್ರೋ ಜನಾನ್ ಯಾತಯತಿ ಪ್ರಜಾನನ್ ಮಿತ್ರೋದಾಧಾರ ಪೃಥಿವೀಮುತದ್ಯಾ ಮಿತ್ರಃ ಕೃಷ್ಟಿಃ ಅನಭಿಷಾಭಿಚಷ್ಟೇ ಸತ್ಯಾಯ ಹವ್ಯಂ ಘೃತವದ್ವಿಧೇಮ ಪ್ರಸಮಿತ್ರ ಪ್ರತ್ಯೋಸ್ತು ಪ್ರಯಸ್ವಾನ್ ಯಸ್ತ ಆದಿತ್ಯ ಶಿಕ್ಷತಿ ವ್ರತೇನ ನ ಹನ್ಯತೆ ನ ಜೀಯತೆ ತ್ವೋತೋ ನಯನಂ ಅಗುಂಹೋ ಓಷ್ಣಾತ್ ಅಂತಿತೋ ನ ದೂರಾತ್. ಸಂಧ್ಯಾಯೈ ನಮಃ. ನಂತರ ದಕ್ಷಿಣ ದಿಕ್ಕಿಗೆ ಸಾವಿತ್ರಿಯೈ ನಮಃ, ಪಶ್ಚಿಮ ದಿಕ್ಕಿಗೆ ಗಾಯತ್ರಿಯೈ ನಮಃ, ಉತ್ತರ ದಿಕ್ಕಿಗೆ ಸರಸ್ವತ್ಯೈ ನಮಃ, ಮತ್ತೆ ಪೂರ್ವ ದಿಕ್ಕಿಗೆ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಕಾಮೋಕಾರಿಷೀನ್ ಮನ್ಯುರಕಾರಿಷೀನ್ ನಮೋ ನಮಃ. ಅಭಿವಾದಯೇ ಆಂಗೀರಸ ಪೌರುಕುತ್ಸ್ಯ ತ್ರಾಸದಸ್ಯವ ತ್ರಯಾರ್ಷೇಯ ಪ್ರವರಾನ್ವಿತ ನಿತುಂದಿರಸಗೋತ್ರ ಆಪಸ್ತಂಭಸೂತ್ರ ಯಜುಶಾಖ ಅಧ್ಯಾಯೀ ಶ್ರೀ ಚೆನ್ನಕೇಶವ ಶರ್ಮಾನಾಮಾಹಂ ಅಸ್ಮಿ ಭೋಃ ಎಂದು ಹೇಳಿ ನಮಸ್ಕಾರವನ್ನು ಮಾಡಬೇಕು. ಇಲ್ಲಿ ನಮ್ಮ ಗೋತ್ರ ಪ್ರವರವನ್ನು ಹೇಳಿದ್ದೀವಿ. ಎಲ್ಲರೂ ನಿಮ್ಮ ಗೋತ್ರ ಪ್ರವರವನ್ನು ಹೇಳಿ ನಮಸ್ಕಾರ ಮಾಡಬೇಕು. ನಂತರ ಪೂರ್ವ ದಿಕ್ಕಿನಿಂದ ಶುರು. ಪ್ರಾಚ್ಯೈ ದಿಶೇ ನಮಃ, ದಕ್ಷಿಣಾಯೈ ದಿಶೇ ನಮಃ, ಪ್ರತೀಚ್ಯೈ ದಿಶೇ ನಮಃ, ಉದೀಚ್ಯೈ ದಿಶೇ ನಮಃ,
ಊರ್ಧ್ವಾಯ ನಮಃ ಅಧರಾಯ ನಮಃ ಅಂತರಿಕ್ಷಾಯ ನಮಃ ಭೂಮ್ಯೈ ನಮಃ. ದಕ್ಷಿಣಕ್ಕೆ ತಿರುಗಬೇಕು. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ತೇ ನಮಃ. ಶ್ರೀ ಚಿತ್ರಗುಪ್ತಾಯ ವೈ ನಮೋ ನಮಃ. ಉತ್ತರ ದಿಕ್ಕಿಗೆ ತಿರುಗಬೇಕು. ನರ್ಮದಾಯೈ ನಮಃ ಪ್ರಾತಃ ನರ್ಮದಾಯೈ ನಮೋ ನಿಶಿ ನಮೋಸ್ತು ನರ್ಮದೇ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪತು ಶ್ರೀತ್ರಾಹಿ ಮಾಂ ವಿಷಸರ್ಪತು. ಜರತ್ಕಾರೋ ಜರತ್ಕಾರ್ವಾನ್ ಸಮುತ್ಪನ್ನೋ ಮಹಾಯಶಃ ಆಸ್ತಿಕಃ ಸತ್ಯಸಂಧೋಮ ಪನ್ನಗೇಭ್ಯಃ ಅಭಿರಕ್ಷತು ಶ್ರೀಪನ್ನಗೇಭ್ಯಃ ಅಭಿರಕ್ಷತು. ಇತ್ಯೋನ್ನಮಃ ಋತಗೋ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣಪಿಂಗಳಂ ಓರ್ಧ್ವರೇತಂ ವಿರೂಪಾಕ್ಷಂ ವಿಶ್ವರೂಪಾಯ ನಮಃ. ಶ್ರೀ ವಿಶ್ವರೂಪಾಯ ವೈ ನಮೋ ನಮಃ. ಪಶ್ಚಿಮಕ್ಕೆ ತಿರುಗಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಶ್ರೀಕೇಶವಂ ಪ್ರತಿಗಚ್ಚತಿ. ಇತ್ಯೋನ್ನಮಃ. ಪ್ರದಕ್ಷಿಣೆಯಾಗಿ ತಿರುಗುತ್ತಾ ಹೇಳಬೇಕು. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರ್ಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಹಾರಿ ಹಿರಣ್ಮಯವಪುಃ ಧೃತಶಂಖಚಕ್ರಃ ಶಂಖಚಕ್ರ ಗದಾಪಾಣೆ ದ್ವಾರಕಾ ನಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಂ ಶ್ರೀರಕ್ಷಮಾಂ ಶರಣಾಗತಂ. ಅಭಿವಾದಯೇ ಆಂಗೀರಸ ಪೌರುಪುತ್ಸ್ಯ ತ್ರಾಸದಸ್ಯವ ತ್ರಯಾಋಷೇಯ ಪ್ರವರಾನ್ವಿತ ನಿತುಂದಿಲಸಗೋತ್ರಃ ಆಪಸ್ತಂಭಸೂತ್ರಃ ಯಜುಶಾಖಾ ಅಧ್ಯಾಯೀ ಶ್ರೀ ಚೆನ್ನಕೇಶವ ಶರ್ಮಾನಾಮಾಹಂ ಅಸ್ಮಿ ಭೋಃ. ಕುಳಿತುಕೊಳ್ಳಬೇಕು. ಈಗ ಕರ್ಮ ಸಮರ್ಪಣೆ. ಬಲಗೈಗೆ ನೀರು ಹಾಕಿಕೊಳ್ಳಬೇಕು. ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪಃ ಜಪಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಕೃತೇನ ಪ್ರಾತಃ ಸಂಧ್ಯಾವಂದನ ಕರ್ಮಣ ಭಗವಾನ್ ಸರ್ವಾತ್ಮಕಃ ವಾಸುದೇವಃ ಪ್ರೀಣಾತು. ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ನ್ಯೂನ ಅತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಅಚ್ಯುತಾನಂತ ಗೋವಿಂದ ಮಹಾಮಂತ್ರ ಜಪಂ ಕರಿಷ್ಯೆ. ಶ್ರೀ ಅಚ್ಯುತಾಯ ನಮಃ ಶ್ರೀ ಅನಂತಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಅಚ್ಯುತಾಯ ನಮಃ ಶ್ರೀ ಅನಂತಾಯ ನಮಃ ಶ್ರೀ ಗೋವಿಂದಾಯ ನಮಃ ಶ್ರೀ ಅಚ್ಯುತಾಯ ನಮಃ ಶ್ರೀ ಅನಂತಾಯ ನಮಃ ಶ್ರೀ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಕೈ ಮುಗಿರಿ. ಕಾಯೇನ ವಾಚ ಮನಸೇಂದ್ರಿಯೈವ ವೃತ್ತಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಓಂ ತತ್ಸತ್. ಕೈಗೆ ನೀರು ಹಾಕ್ಕೊಂಡು ಗಾಯತ್ರಿಯನ್ನು ಹೇಳುತ್ತಾ ಆಸನದ ಜಾಗಕ್ಕೆ ಪ್ರೋಕ್ಷಣೆಯನ್ನು ಮಾಡುವುದು. ಭೂರ್ಭುವಸ್ಸುವಃ ಪ್ರಚೋದಯಾತ್ ಅದ್ಯಾನೋ ದೇವಸವಿತಃ ಪ್ರಜಾವತ್ಸಾವಿ ಸೌಭಗಂ ಪರ ದುಶ್ವಪ್ನಿಯಗೋಸುವ ವಿಶ್ವಾನಿ ದೇವಸವಿತಃ ದುರಿತಾನಿ ಪರಾಸುವ ಯದ್ಭದ್ರಂ ತನ್ಮ ಆಸುವ ಮೈಮಹಃ ಮಯ್ಯಶಃ ಮಯೀಂದ್ರಿಯಂ ವೀರ್ಯಂ. ಓಂ ತತ್ಸತ್. ಇಲ್ಲಿಗೆ ಪ್ರಾತಃ ಸಂಧ್ಯಾ ವಂದನೆ ಸಂಪನ್ನವಾಗಿದೆ.